ನಮ್ಮ ಕರ್ನಾಟಕ ಸರ್ಕಾರದ ಗಣತವ್ಯಸ್ಥ ಸರ್ಕಾರದ ಕ್ಯಾಬಿನೆಟ್ ಸಚಿವರು ಆದಂಥ ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಕೀಳುಮಟ್ಟದ ಭಾಷೆಯನ್ನು ಬಳಸಿ ಅವಮಾನ ಮಾಡಿದ್ದಾರೆ ನ್ಯಾಯವಾದಿಗಳಿಗೆ. ಯಾವಾಗ 6ನೇ ತಾರೀಕಿಗೆ, ಇದೇ ತಿಂಗಳು 6ನೇ ತಾರೀಕಿಗೆ ಏನು ನಮ್ಮ ಆಲಮಟ್ಟಿ ಜಲಾಶಯಕ್ಕೆ ಭೇಟಿ ಕೊಟ್ಟಾಗ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದರೂ ಕೂಡ DK ಶಿವಕುಮಾರ್ ಅವರು ನ್ಯಾಯವಾದಿಗಳು ಏನು ರೈತರಿಗೆ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇಂಥ ಒಂದು ತಪ್ಪನ್ನು, ಇದು ತಪ್ಪು ಅನ್ನೋಕ್ಕಿಂತ ಇದು ಅಪರಾಧ ಅಂತ ಹೇಳ್ತೀವಿ ನಾವು. ಇಂಥ ಒಂದು ಅಪರಾಧನ ನಾವು ನ್ಯಾಯವಾದಿಗಳು ಸಹಿಸೋದಿಲ್ಲ. ನ್ಯಾಯವಾದಿಗಳಿಗೆ ತುಂಬ ಅವಮಾನ ಆಗಿದೆ. ಇದು ದೇಶದ ಸಂವಿಧಾನಕ್ಕೂ ಕೂಡ ವಿರೋಧಿ. ಈಗ ಅಲ್ರಿ DK ಶಿವಕುಮಾರ್ ಅವರೇ, ನೀವು ಅಂಥ ಸ್ಥಾನದಲ್ಲಿ ಕುಂತಿದ್ದೀರಿ, ನಾಚಿಕೆ ಆಗಲ್ವೇನ್ರಿ ನಿಮಗೆ? ಕುಂತ್ಕೊಂಡಂಥ ಹೇಳಿಕೆಯನ್ನು ಕೊಡ್ತಿದ್ರಿ ನೀವು ಅಲ್ರಿ. ಅಲ್ಲಿ ಅಂಥ ಸ್ಥಾನದಲ್ಲಿ ಕುಂತ್ಕೊಂಡು ನೀವು ತಿಹಾರ್ ಜೈಲ್ದಲ್ಲಿ ಬಿದ್ದಾಗ ಯಾರು ನಿಮ್ಮನ್ನು ಹೊರಗಡೆ ತೊಗೊಂಡು ಬಂದಿದ್ದು? ನ್ಯಾಯವಾದಿ ಅಲ್ರಿ. ನೀವು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಕೂತಿದ್ದೀರಲ್ಲ, ಆ ವ್ಯವಸ್ಥೆಯನ್ನು ರೂಪಿಸಿಕೊಟ್ಟಂತ ಒಬ್ಬ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವನ್ನ ಮರ್ತೇನ್ರಿ ನೀವು? ನಾಚಿಕೆ ಆಗಲ್ವೇನ್ರಿ ನಿಮಗೆ? ಇಂಥ ಎಲ್ಲ ಕೆಲಸ ಮಾಡಿದಂಥ ನ್ಯಾಯವಾದಿಗಳಿಗೆ, ದೇಶದ ರಕ್ಷಕರಾಗಿರೋ ನಮಗೆ, ಸಾಮಾನ್ಯ ಮನುಷ್ಯನಿಗೆ ನ್ಯಾಯ ಕೊಡುವಂಥ ನಮ್ಮಂಥ ನ್ಯಾಯವಾದಿಗಳಿಗೆ ನಮಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ದೀರಿ ನೀವು. ಸ್ವಂತ ನಿಮ್ಮ ಮಕ್ಕಳು ಕೂಡ ನ್ಯಾಯವನ್ನು ಓದ್ತಾ ಇದ್ದಾರೆ. ಮುಂದಿನ ಭವಿಷ್ಯ ಅವ್ರದ್ದು ಕೂಡ ಯೋಚನೆ ಮಾಡಿದೆ. ನಿಮ್ಮ ನಾಲ್ಗೆಯನ್ನು ಹರಿಬಿಟ್ಟಿದ್ದೀರಿ. ಇದಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಮುಷ್ಕರವನ್ನು ನಾವು ಇವತ್ತೇ ಹಿಂತುಕೊಳ್ಳಲ್ಲ. ಇದು ಎಲ್ಲಿವರೆಗೆ ನಾವು ಮುಂದುವರಿಸ್ತೀವಿ ಅಂದರೆ, ನೀವು ಬಹಿರಂಗವಾಗಿ ಪತ್ರಿಕಾ ಸಭೆಯನ್ನು ಕರೆದು ಈ ಅವಮಾನ ಮಾಡಿದ ನ್ಯಾಯವಾದಿಗಳ ಕುರಿತು ನೀವು ಮತ್ತೆ ನಮ್ಮನ್ನು ಗೌರವಿಸುವ ಹಾಗೆ ನೀವು ಹೇಳಿಕೆಯನ್ನು ಕೊಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.